ಹೆಬ್ಬಗಟ್ಟೆ ಈ ಗ್ರಾಮದಲ್ಲಿ 49 ಎಕರೆ ಫಲವತ್ತಾದ ಭೂಮಿ ಒಂದು ಕಳೆದ 30 ವರ್ಷಗಳ ಹಿಂದೆ 35 ವರ್ಷಗಳ ಹಿಂದೆ ಬಗರುಕುಂ ಸಾಗುವಳಿದಾರರು ರೈತರು 1 ಎಕರೆ ಅರ್ಧ ಎಕರೆ 2 ಎಕರೆ ಸಾಗುವಳಿ ಮಾಡಿಕೊಟ್ಟು ಅಂತೇಳಿ ಅರ್ಜಿ ಹಾಕಿ ಸರ್ಕಾರ 57 ಅರ್ಜಿಯನ್ನು ಹಾಕಿದೆ. ಇಲ್ಲಿ 49 ಎಕರೆ ಮತ್ತು 49 ಎಕರೆ 14 ಗುಂಟೆ ಮತ್ತು ಹಳ್ಳಹಳ್ಳಿ ಗ್ರಾಮದಲ್ಲಿ 22 ಎಕರೆ, 2 ಗೋಮಾಳ. ಒಂದು ಸರ್ಕಾರದ ಕಾನೂನಿದೆ. ನಾವು ಶಾಸಕರ ಬಗರುಕುಂ ಸಮಿತಿ ಅಧ್ಯಕ್ಷ ಆಗಿದ್ದಾಗ ಶಾಲೆಗೆ 26 ಎಕರೆ ಶಾಲೆ ಕೋವಿಡ್ ಸೆಂಟರ್ ಸಾರ್ವಜನಿಕ ಅನುಕೂಲ ಅದು. ಶಿಕ್ಷಣ ಇಲಾಖೆ ಬಡವರ ಮಕ್ಕಳಿಗೆ ಪರಿಶಿಷ್ಟ ಜಾತಿ ಹಿಂದುಳಿದ ಮಕ್ಕಳಿಗೆ ಶಾಲೆಗಳು ಕೊಟ್ಟು ಆ ಸಂದರ್ಭ 50 ಎಕರೆ ಭೂಮಿಯನ್ನು ನಾನು ಇಂಡಸ್ಟ್ರಿಯಲ್ ಇದಕ್ಕೆ ಕಾರಿಡಾರ್ಗೆ ಮಾಡಿಸಿದ್ದೆ 2009-10. ರೈತರ ಒತ್ತಾಯ ಮೇರೆಗೆ ನಾನು ಇಂಡಸ್ಟ್ರಿಯಲ್ ಹೋಗಿ ಕೊಟ್ಟಂತ ಭೂಮಿಯನ್ನು ವಾಪಸ್ ಪಡಿಸಿದ್ದೆ. ಒಂದು ಜಾನುವಾರುಗಳು, ಗೋವುಗಳು, ಕುರಿಗಾಯಿಸು ಜಾನುವಾರುಗಳು ಗೋವು ಇವತ್ತು ಬಹಳ ಮುಖ್ಯ. ಮೇವು ಇಲ್ಲ. ಇವತ್ತು ಅರಬಟ್ಟೆ ಗ್ರಾಮದಲ್ಲಿ ಸುಮಾರು 1,500 ಜಾನುವಾರುಗಳಿದೆ, 2,000 ಕುರಿ ಮೇಕೆಗಳಿದ್ದಾವೆ ಮತ್ತು ಮನೆ ಕಟ್ಟುವುದಕ್ಕೆ ಜಾಗ ಇಲ್ಲ. ಅರಬಟ್ಟೆಯಲ್ಲಿ ನೋಡ್ಬಿಟ್ರೆ 10 ಅಡಿ ಅಗಲ, 8 ಅಡಿ ಅಗಲ, 15 ಅಡಿ, 7 ಅಡಿ ಅಗಲ ಅಷ್ಟಾಗಿ ಮನೆ ಕಟ್ಟಿ ಕಾಲ್ ಚಾಚಿರ್ ಕಾಲು ಇಕ್ಕಟ್ಟಾದ ಮನೆಯಲ್ಲಿ 4-5 ಜನ ವಾಸವಾಗಿದ್ದಾರೆ. ನಾವು ಅಧಿಕಾರದಾಗಿದ್ದಾಗ ಗ್ರಾಮ ಪಂಚಾಯತಿಯವರಿಗೆ ಇದು ಸುಳ್ಳಲ್ಲ, ದಾಖಲೆ ಸಮೇತ ನಾನು ಯಾರಿಗೆ ಭೂಮಿ ಇಲ್ಲ ಮನೆಗಳು ನಿವೇಶನ ಮಾಡಿಕೊಡ್ರಿ ಅಂತ ಗ್ರಾಮ ಪಂಚಾಯತಿಗೆ ನಾವು ಅನುಮತಿಯನ್ನು ಕೊಡಿಸಿದ್ವಿ ನಾನು ಅವಧಿಯಲ್ಲಿ. ಮತ್ತು ಬಗರುಕುಂ ಸಾಗುವಳಿ ಇದು ಗೋಮಾಳ ಸರ್ಕಾರಿ 30 ಇಲ್ಲಿ 49 ಎಕರೆ 14 ಗುಂಟೆ, ಹಳ್ಳಿಯಲ್ಲಿ 22 ಎಕರೆ. ಪ್ರಭಾವಿ ಖಾಸಗಿ ಕಂಪನಿ ಅದು. ಈ ಕಾನೂನನ್ನ ಓವರ್ಟೇಕ್ ಮಾಡಿ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಬೆಸ್ಕಾಂ ಇಲಾಖೆಯವರು, ಇದು ಪ್ರಧಾನಮಂತ್ರಿ ಯೋಜನೆ ನಿಜ. ಆದರೆ ಪ್ರಧಾನಮಂತ್ರಿಗಳು ಈ ಭೂಮಿ ಕೊಡಲಿಕ್ಕೆ ಅವರಿಗೆ ಆದೇಶ ಮಾಡಿದ್ದಾರೆ. ಅವ್ರ ಉದ್ದೇಶ ಇವತ್ತು ಈ ಏನು ಜಲ ವಿದ್ಯುತ್ ಕಡಿಮೆ ಆಗ್ತದೆ, ಹಾಗಾಗಿ ನಾವು ಸಹಜವಾಗಿ ಬಜೆಟ್ನಲ್ಲಿ ಸೋಲಾರ್ಗೆ ಅವಕಾಶ ಕೊಡ್ತೀವಿ. ಬಜೆಟ್ನಲ್ಲಿ ಪ್ರಧಾನಮಂತ್ರಿಗಳು ಅದರ ಉದ್ದೇಶ ಜನರಿಗೆ ವಿದ್ಯುತ್ ಅಗಲತ್ತು ಸಿಗಬೇಕು ಅಂತ ಉದ್ದೇಶ. ಈ ಭೂಮಿ ಕೊಡ ಅಂತ ಹೇಳಿದ ಒಂದು ಬಂಜರು ಭೂಮಿ ಇರಬೇಕು, ಯಾವುದಕ್ಕೂ ಉಪಯೋಗ ಭೂಮಿ ಕೊಡಕ್ಕೆ ಅವಕಾಶ ಇಲ್ಲ. ಇದು ಫಲವತ್ತಾದ ಭೂಮಿ. ರೈತರು ಅರ್ಧ ಎಕರೆ 1 ಎಕರೆ ಹೊಡೆದರೆ ಜಾನುವಾರುಗಳು, ಹಸುಗಳು ಮತ್ತು ಕುರಿ ಮೇಕೆಗಳಿಗೆ ಮೇಯಕ್ಕೆ ಅವಕಾಶ ಇಲ್ಲ. ಈ ಭೂಮಿಯನ್ನು 49 ಎಕರೆ 14 ಗುಂಟೆ ಇಲ್ಲಿ ಅರಬಟ್ಟೆ ಕೊಟ್ಟರೆ ಹರಳಹಳ್ಳಿದು ಇಲ್ಲಿ ಬಹಳಷ್ಟು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗಿದೆ. ನಾನು ಸವಾಲು ಹಾಕ್ತೀನಿ. ಒಂದು ಬೆಸ್ಕಾಂ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು, 2 ಇಲಾಖೆಯವರು ಮತ್ತು ರಾಜಕಾರಣಿಗಳು ಕೆಲವರು. ನಾನು ಸಮಯ ಬಂದಾಗ ರಾಜಕಾರಣಿಗಳು ಹೇಳ್ತೀನಿ. ಈಗ ಇದನ್ನ ಸೇರಿ, ಯಾಕಂದ್ರೆ ಕೇವಲ ಅಧಿಕಾರಿಗಳು ಮಾಡಕ್ ಸಾಧ್ಯನೇ ಇಲ್ಲ, ರಾಜಕಾರಣಿಗಳು ಸಹಕಾರನೂ ಬೇಕು. ನಮ್ಮ ಅವಧಿಯಲ್ಲಿ ಹಂಗಾರೆ ನಾನು ಸಾಕಷ್ಟು ಸಿಂಗಲ್ ವಿಂಡೋ ಅವಕಾಶ ಇತ್ತು ಇಂಡಸ್ಟ್ರಿ ಮಾಡಕ್ಕೆ. ನಾನು ಅವಾಗ ಎಕ್ಸೈಸ್ ಮಿನಿಸ್ಟರ್ ಆಗಿದ್ದೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ರು, ಮುರುಗೇಶ್ ನಿರಾಣಿ ಕೈಗಾರಿಕಾ ಸಚಿವರು. ನಾನು ಸ್ವಂತ ಮಾಡ್ಕೊಂಡ್ಬಂದಿದ್ದೆ, ಬೇಕಾದ್ರೆ 100 ಎಕರೆ ಮಾಡ್ಕೊಬಂತು. ನಾನು ಸ್ವಂತಕ್ಕೋಸ್ಕರ ಮಾಡ್ಕೊಳ್ಳಿ, ಯಾರಿಗೂ ಖಾಸಗಿ ವ್ಯಕ್ತಿಗಳಿಗೆ ಲೀಸ್ ಕೊಡ್ಲಿಲ್ಲ. ಆ ಭೂಮಿಯನ್ನ ನಾವು ಸ್ಮಶಾನಕ್ಕೆ ತೆಗೆದಿರ್ತೀವಿ ಮತ್ತು ದನಕರುಗಳಿಗೆ. ಉಳಿದ ಹೆಚ್ಚುವರಿ ಭೂಮಿಯನ್ನ ನಾವು ಬಗರ್ಕು ಮಂಜೂರು ಮಾಡಿದ್ವಿ. ಈ ಭೂಮಿಗಳನ್ನ ಮಂಜೂರು ಮಾಡೋದಕ್ಕೆ ಕಾನೂನು ಹೇಳಿದ್ರು. ಕಾನೂನು ಹೇಳುತ್ತೆ 100 ಜಾನುವಾರಿಗೆ 30 ಎಕರೆ ಮೀಸಲಾಡಬೇಕಂತಿದೆ. ಇದನ್ನ ಓವರ್ಟೇಕ್ ಮಾಡಿ
ಅಧಿಕಾರಿಗಳು ಯಾವ ಕಾರಣಕ್ಕೋಸ್ಕರ ಕಂದಾಯ ಇಲಾಖೆ ಅಧಿಕಾರಿಗಳು ಇದನ್ನ ಲೀಸ್ ಕೊಟ್ಟರು. ಇಷ್ಟು 49 ವರ್ಷ ಅಲ್ಲ, ಅಷ್ಟು 30 ವರ್ಷ 35-30 ವರ್ಷ ಲೀಸ್ ಕೊಡಿದೆ. ರೈತರಿಗೆ 30 ವರ್ಷ ದಾಟಿ ಬಿಡೋದ್ರಂತ ಮೊಬೈಲ್ ವಾಟ್ಸಪ್ ಯಾವ ಆಧಾರದ ಮೇಲೆ ನೀವು ಗುತ್ತಿಗೆ ಕೊಡ್ತೀರಿ? PM ಇದು ಕುಸುಮ ಯೋಜನೆ, ಈ ಭೂಮಿ ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾರೆ, ಮಿಸ್ಗೈಡ್ ಮಾಡ್ತಾರೆ. ಇದು ಕೇಂದ್ರ ಸರ್ಕಾರದ ಯೋಜನೆ, PM ಕುಸುಮ ಯೋಜನೆ. ಇದನ್ನ ರೈತರಿಗೆ ಉಚಿತವಾಗಿ ಕರೆಂಟ್ ಕೊಡ್ತಾರೆ. ಇದು 100% ಅಷ್ಟೇ ಸುಳ್ಳು. ಪ್ರಧಾನಮಂತ್ರಿಗಳು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ ಸೋಲಾರ್ ಹಗಲೊತ್ತು ರೈತರಿಗೆ ಕರೆಂಟ್ ಉತ್ಪಾದನೆ ಮಾಡಿ ಸಿಗಬೇಕು. ಅದು ಇಂಥ ಭೂಮಿಗಲ್ಲ. ಯಾವುದೋ ಹೊಟ್ಟೆ ಮೇಲೆ ಜೀವನ ಮಾಡೋ ರೈತ ಹೊಟ್ಟೆ ಮೇಲೆ ಹೊಡೆದು ಕೊಡದಿರ್ತೇವೆ. ಇಲ್ಲಿ ಸಾರ್ವಜನಿಕವಾಗಿ ಅವ್ರು ಹೇಳ್ತಾರೆ ಅಧಿಕಾರಿಗಳು, ಇಲ್ಲ PM ಇದು ಕುಸುಮ ಯೋಜನೆ, ಇದು ಹಗಲೊತ್ತು ಯೋಜನೆ, ರೈತರಿಗೆ ಉಚಿತವಾಗಿ ಕರೆಂಟ್ ಕೊಡ್ತೀವಿ ಅಂತ ಸುಳ್ಳು ಹೇಳಿದ್ದಾರೆ ಅಧಿಕಾರಿಗಳು. ನಾಚಿಕೆ ಆಗುತ್ತೆ. ಅಂದ್ರೆ ನಾವು ಶಾಲೆ ಮಾಡಿದೀವಿ ನೋಡಿ, ಇಲ್ಲಿ ಎಲ್ಲ ಶಾಲೆ ಸರ್ಕಾರ, ಆ ಶಾಲೆಗಳಲ್ಲಿ ಸ್ಥಳೀಯ ಮಕ್ಕಳಿಗೆ ಓದೋಕೆ ಅವಕಾಶ ಇಲ್ಲ. ಕಾನೂನು ಪ್ರಕಾರ ಪರೀಕ್ಷೆ ಬರೀಬೇಕು. ಸ್ಪರ್ಧಾತ್ಮಕ ಪರೀಕ್ಷೆ ಬರೆದಾಗ ಪರಿಶಿಷ್ಟ ಜಾತಿ ಪಂಗಡ ಯಾವುದೇ ವರ್ಗ ಇರ್ಬೋದು, ಹಿಂದೂ ವರ್ಗ, ಆ ಪರೀಕ್ಷೆಯಲ್ಲಿ ಬರೇ ಉತ್ತೀರ್ಣ ಸಾಲದು. ಪರ್ಸೆಂಟೇಜ್ ಅತಿ ಹೆಚ್ಚು ಅಂಕಗಳನ್ನ 100ಕ್ಕೆ 100, 199, 100ಕ್ಕೆ 95, 75, 80 ಬಂದ್ರೆ ಮಾತ್ರ, 100ವರೆಗೆ ಅಂಕಗಳು ಬಂದ್ರೆ ಮಾತ್ರ ಈ ಶಾಲೆಗಳಿಗೆ ಅವಕಾಶ ಇದೆ. ಅದು ಉತ್ತೀರ್ಣ ಆಗಬೇಕು. ಶಾಲೆಗಳಲ್ಲಿ ಕಾಣದೆ. ಆಮೇಲೆ ಇಂಡಸ್ಟ್ರಿ ಮಾಡ್ತೀವಿ. ಇಂಡಸ್ಟ್ರಿ ಮಾಡಿದ ತಕ್ಷಣ ಡೈರೆಕ್ಟ್ ಸೇರಿಸಿ ಬಿಡ್ತಾರೆ. ಅದಕ್ಕೆಲ್ಲ ಸರ್ಕಾರದ ನಿಯಮಗಳಿದೆ. ಇಲ್ಲಿ ಉತ್ಪಾದನೆ ಮಾಡಿದಂತ ಕರೆಂಟು ಸಂಬಂಧಪಟ್ಟ ಇಲಾಖೆಗೆ ಮಾರಾಟ ಮಾಡ್ತಾರೆ. ಇಲ್ಲಿ ಉತ್ಪಾದನೆ ಅಂತ ವಿದ್ಯುತ್ ರೈತರಿಗೆ ಯಾರು ಸಿಗಲ್ಲ. ಸವಾಲಾಗ್ತೀನಿ, ರೈತರಿಗೆ ಮೋಸ ಸುಳ್ಳು ಹೇಳ್ತಾರೆ. ಇದು ಖಾಸಗಿ ಕಂಪನಿಯವರಿಗೆ ಈ ಭೂಮಿಯನ್ನ 30 ವರ್ಷ ಲೀಸ್ ಕೊಟ್ಟಿದ್ದಾರೆ ಕಂದಾಯ ಇಲಾಖೆಯರು. ಬೆಸ್ಕಾಮಿನ ಸೇರಿ ಒಳ ಒಪ್ಪಂದ ಮಾಡಿಕೊಂಡು ರಾಜಕಾರಣಿಗಳ ಬೆಂಬಲದಿಂದ ಈ ರೀತಿ ಭೂಮಿಯನ್ನ ಅಕ್ರಮವಾಗಿ ಲೀಸ್ ಕೊಡಿದರೆ, ನಿನ್ನೆ ದಿವಸ ನನಗೆ ಮಾಹಿತಿ ಬಂದಾದ್ಮೇಲೆ ಇಲ್ಲಿ ಸ್ಥಳದಲ್ಲಿ ಬಂದ್ರೆ ನಾನು ಕೇಳ್ತೀನಿ, ಏನಾದರೂ ಅನಾಹುತ ಆದರೆ, ಅಪಘಾತವಾದರೆ, ಕಳ್ಳತನ ಆದರೆ, ಅತ್ಯಾಚಾರ ಆದರೆ, ಬರ್ಬರ ಹತ್ಯೆಗಳಾದ್ರೆ, ಮರ್ಡರ್ ಆದ್ರೆ ಪೊಲೀಸ್ನವರು ಬರೋದು ಕಷ್ಟ, ಬರೋದೇ ಕಷ್ಟ. ದರೋಡೆಗಳಾದ್ರೆ. ಆದ್ರೆ ನಾನು ಪೊಲೀಸ್ನವರು ತಪ್ಪು ಅಂತ ಹೇಳಲ್ಲ, ರಕ್ಷಣಾ ಇಲಾಖೆ. ಇಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ರಕ್ಷಣೆ ಕೊಡ್ರಿ ಅಂತ ಹೇಳಿ, ಅಂದ್ರೆ ರೈತರು ಈಗ ಯಾರಾದ್ರೂ ಭಯೋತ್ಪಾದಕರ, ನೀವ್ಯಾರು ಭಯೋತ್ಪಾದಕರ ರೈತರು ಅದ್ರ ನಕ್ಸಲೈಟ್ ಸರ್, ಅನ್ನದಾತರು, ಯೋಧರು, ರೈತರು ಎರಡು ಕಣ್ಣುಗಳು ಅಂತ ನಾವು ಹೇಳ್ತೀವಿ. ಅನ್ನ ಕೊಡ್ತಕ್ಕಂಥ ರೈತರ ಮೇಲೆ ಬೆಳಗಿನ ಜಾವ 5 ಗಂಟೆ ಬಂದು ನೋಡಿ, ಒಂದು ಆಂಬುಲೆನ್ಸ್, ವೈದ್ಯರುಗಳು, ಡಾಕ್ಟರ್, ಅದೇ ವೈದ್ಯರುಗಳು, ಡಾಕ್ಟರ್, ಸುಮಾರು 250-200 ಜನ ಪೊಲೀಸು, DR ವ್ಯಾನ್ಗಳು ಬಂದು. ನಾನು ಬಂದಂತ ಸಂದರ್ಭದಲ್ಲಿ 8 ಇಟಾಚಿಗಳು, 106 ಜನ ಖಾಸಗಿ ಕಂಪನಿ ಖಾಸಗಿ ನೌಕರರು ಸರ್ವೆ ಮಾಡ್ತಾರೆ. ನಾನು ಕೇಳಿದೆ, ನಾನು ನಿನ್ನೆ ಮೊನ್ನೆ AC ಅವ್ರು ಕರೆ ಮಾಡಿದೆ, ಏನು ಈ ರೀತಿ ಸರ್ವೆ ಮಾಡ್ತಿದ್ರಂತೆ. AC ಅವರಿಗೆ ಸಂಬಂಧಪಟ್ಟ ಇಲಾಖೆಯವ್ರಿಗೆ ಹೇಳಿದ್ರೆ, ಹೌದು ಸರ್ ಅವಾಗ ಆಗಿತ್ತು, ಯಾವ ಡೇಟಾ ನಿಮ್ದು ಕಾಲದಲ್ಲಿ ಬೇರೆ ಡೇಟ್ ಹೇಳ್ರಿ, ಇದು ನನ್ನ ಪಾಲಿಲ್ಲ ಅಂತ ಹೇಳ್ರಿ. ನಾವು ಜಿಲ್ಲಾಧಿಕಾರಿ ಹೇಳಿದ್ರು ಯಾರೇ ಇರ್ಬೋದು, ಅಷ್ಟಲು ಬಿಡಲ್ಲ. ಜಿಲ್ಲಾಧಿಕಾರಿಗಳು ನಿನ್ನೆಯಿಂದ ಕರೆ ಮಾಡಿದ್ದೀನಿ ವಿಚಾರಕ್ಕೆ. ನಾನು ಬೆಸ್ಕಾಂ MD ಅವರಿಗೆ ಮಾತಾಡಿದ್ದೀನಿ, ಮಾಂತೇಶ್ವಳಿಗೆ SP ಮೇಡಮ್ ಮಾತಾಡಿದ್ದೀನಿ, ಮತ್ತು AC ಸಂಬಂಧಪಟ್ಟವರಿಗೆ ಬಂದಾಗ ಇಲ್ಲಿ ಅವ್ರು ಹೇಳ್ತಾರೆ ಇದು PM ಕುಸುಮ ಯೋಜನೆ, ಕೇಂದ್ರ ಸರ್ಕಾರದ ಯೋಜನೆ, ಹಾಗೆ ಕಟ್ಟೆ ಹೇಳ್ತಾರೆ. ಯಾರು ಎಷ್ಟು ಪಾಲಿದೆ ಇಲ್ಲಿ ಬಹಿರಂಗ. ಇದು ನಾನು ಹೇಳ್ತೀನಿ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗಿದೆ. ನಾನು ನೋಡಿ ಯಾವ ವ್ಯಕ್ತಿ ಹೆಸರು ಹೇಳಕ್ ಇಚ್ಛೆ ಪಡಲ್ಲ. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗಿದೆ. ಖಾಸಗಿ ಕಂಪನಿ, ದಾವಣಗೆರೆಯ ರಾಜಶ್ರೀ ಖಾಸಗಿ ಕಂಪನಿಯವರಿಗೆ ಇದನ್ನ ಲೀಸ್ ಮಾಡಿದರೆ. ನೋಡಿ, 30 ವರ್ಷದ ಹುಡುಗಾಟಿಗಿರ ಫಲವತ್ತಾದ ಭೂಮಿ, 1 ಎಕರೆ ಭೂಮಿ ಕಡಿಮೆ ಅಂದ್ರು ಈ ಡ್ರೈ ಲ್ಯಾಂಡ್ 35-40 ಲಕ್ಷ ರೂಪಾಯಿ ಎಕರೆ ಇದೆ. ನೀರಾವರಿ ಇದ್ದಂತ ಭೂಮಿ 50-60 ಲಕ್ಷ ಇದೆ. ಹಳ್ಳಿ ರೋಡ್ ಸೈಡ್ ಜಮೀನು 50-60 ಲಕ್ಷ, ಹಳ್ಳಿ 22 ಎಕರೆ ಕೊಡ್ತಾರೆ. ನಾನು ಹೇಳ್ತೀನಿ, ನಿನ್ನೆ ದಿವಸ ನನಗೆ
ಕರೆ ಮಾಡಿರ್ತಾರೆ, ಖಾಸಗಿ ಕಂಪನಿಯವರ ಮಾಲೀಕರು ನಿಮ್ಮನ್ನು ಭೇಟಿ ಆಗ್ತಾರೆ ಪರ್ಸನಲ್ ಆಗಿ ಅಂತ. ನಾನು ಹೇಳಿದೆ, ನಾನು ಯಾವುದೇ ಹಣದ ಆಸೆ ಜಗ್ಗನಲ್ಲ, ಬಗ್ಗನಲ್ಲ, ಕುಗ್ಗನಲ್ಲ, ರೈತರ ಎಲ್ಲ ವರ್ಗದವ್ರ ಪರ. ಈ ಒಂದು ಯಾರ ಆಸೆ ನಾನು ಜಗ್ಗಲ್ಲ, ಎಚ್ಚರಿಕೆ ಕೊಡ್ತೀನಿ. ಹೊನ್ನಾಳಿ ಏನು ಹರಳಹಳ್ಳಿ ಗ್ರಾಮ ಇರ್ಬೋದು, ಹೊರಬಟ್ಟೆ ಗ್ರಾಮದಲ್ಲಿ ನಿಮ್ಮ ಏನು ಟೆಂಡರ್ ಆಗಿದೆ ಅಂತ ಹೇಳ್ತಿಲ್ಲ, ಇಲ್ಲಿ ಅವಕಾಶ ಟೆಂಡರ್ ಆಗಿತ್ತಾನೆ, ಖಾಸಗಿ ಜಮೀನು ಖರೀದಿ ಮಾಡೋಕ್ಕೆ ಅವಕಾಶ ಇದೆ. ಅದು ಏನು ಸರ್ಕಾರಿ ಭೂಮಿನೇ ಬೇಕು ನಿಮಗೆ ನುಂಗಕ್ಕೆ? ಈ ಅಧಿಕಾರಿಗಳು ಮತ್ತು ಇವರು ಕಳ್ಳಾಟದಿಂದ ಇಂಥ ಅನಾಹುತ ಆಗಿದೆ. ನಾನು ನಿನ್ನೆ ಇಟಾಚಿ ಮಿಷಿನರಿ ಎಲ್ಲ ಓಡಿಸಿದ್ದು ಬೆಳಗಿನ ಜಾವ 5 ಗಂಟೆಗೆ ಒಂದು ಠಿಕಾಣಿ ಹಾಕಿದೆ. ನಾನು ಸವಾಲಾಗ್ತೀನಿ, ಒಬ್ಬ ರೈತನ ಮೇಲೆ ನಿನ್ನೆ ಹೇಳಿದ್ದೀನಿ, ಒಬ್ಬ ರೈತನ ಮೇಲೆ ಹಲ್ಲೆ ಮಾಡಿದರೆ ನಾನು ಫಸ್ಟ್ ಎದೆ ಕೊಟ್ಟು ನಿಲ್ತೀನಿ. ಒಬ್ಬ ರೈತನಿಗೆ ಲಾಠಿ ಚಾರ್ಜ್ ಮಾಡಿದ್ರೆ ಬಿಡಲ್ಲ. ಅಂದ್ರೆ ಉದ್ದೇಶ ಡಾಕ್ಟರ್ ಕರ್ಕೊಂಬಂದ್ರೆ ತೊಳ್ಳಾಟದಲ್ಲಿ ಗಾಯ ಆಗಿಬಿಡೋದ್ರೆ ಇವ್ನು ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಸೇರ್ಸಬೇಕು. ಈ ಅಧಿಕಾರಿ ಎಚ್ಚರಿಕೆ ಕೊಡ್ತೀನಿ, 1 ಇಂಚು ಭೂಮಿ ಬಿಟ್ಕೊಡಲ್ಲ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದು ಕಳ್ಳಾಟ, ಇದು ಅಧಿಕಾರಿಗಳು ಸಂಬಂಧಪಟ್ಟ ಸೇರಿ ಇದ್ದೀರಿ ರೀಪ್ಲಾನ್ ಮಾಡಿದರೆ ಇದನ್ನು ರದ್ದು ಮಾಡಬೇಕಂತ ಹೇಳಿ ನಾನು ಒತ್ತಾಯ ಮಾಡಿದ್ದೀನಿ. ಮತ್ತು ನಾನು ಈಗಾಗಲೇ ಹೇಳಿದ್ದೀನಿ, ಇದನ್ನ ಸಂಬಂಧಪಟ್ಟ ಇದು ಗಮನಕ್ಕೆ ತಂದಿದ್ದೀನಿ. ನಾನು ಅವ್ರಿಗೆ ಮಂಜೂರು ಮಾಡಕ್ಕೆ ಅವಕಾಶ ಇಲ್ಲ. 1990 ಹಾಕಿದ್ದಾರೆ, ಅಲ್ಲಿಂದ ಇಲ್ಲಿವರೆಗೆ ಮಂಜೂರು ಮಾಡಿ